ಇವ್ರಾದ್ರೆ ಸ್ಟೈಲ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡ್ ಬರ್ತಾರೆ. ಹೆಡ್ತಿರು ಪಾಪ ಮನೇಲಿ ಮುಸ್ರೆ ಉಜ್ಕೊಂಡಿರ್ತಾರಲ್ಲ, ಅವ್ರು ನೋಡಿದ್ರೆ ನಿಮಗೆ ಮೂಡ್ ಬರಲ್ಲ, ಇವ್ರು ನೋಡಿದ್ರೆ ನಿಮಗೆ ಮೂಡ್ ಬರುತ್ತಾ? ಏನು ಕೊಟ್ಲಿ ಇವಳು ಸ್ಪೆಷಲಾಗಿ? ಏನು ಕೊಟ್ಲಿ ಇವಳ ಹತ್ರ? ಏನಿತ್ತು? ಸೈಜಲ್ಲಿ ವ್ಯತ್ಯಾಸ ಇರ್ಬೋದು ಅಷ್ಟೇ, ಅಥವಾ ಬಣ್ಣದಲ್ಲಿ ವ್ಯತ್ಯಾಸ ಇರ್ಬೋದು ಅಷ್ಟೇ. ಅವಳ ಹತ್ರನೂ ಅದೇ ಮಜಾ, ಇವಳ ಹತ್ರನೂ ಅದೇ ಮಜಾ ತಾನೇ ಆಗ್ತಿದ್ದು. ಮನೇಲಿ ಹೆಡ್ತಿ ಕಂಡ್ರೆ ಮೂಡ್ ಬರಲ್ಲ, ಇವಳಾದ್ರೆ ನೈಸಾಗಿ ಸೆಕ್ಸಿಯಾಗಿ ಮಾತಾಡ್ತಾಳಲ್ಲ ಅಲ್ವಾ? ಇಟ್ಕೊಂಡಿರೋಳು ಸೆಕ್ಸಿಯಾಗಿ ಮಾತಾಡ್ತಾಳೆ. ಪಾಪ ಹೆಂಡತಿ ಎಲ್ಲಿಂದ ಮಾತಾಡೋಕ್ಕಾಗುತ್ತೆ? ಅವಳಿಗೆ ಮಗು ತಿಕ್ಕ ತೊಳಿಬೇಕು, ಬಟ್ಟೆ ಒಗಿಬೇಕು, ನೀನು ಬರೋ ಅಷ್ಟೊಳಗೆ ಬೇಯಿಸಿ ಇಟ್ಟಿರಬೇಕು, ಮನೆ ಕ್ಲೀನ್ ಆಗಬೇಕು. ಮಾತಾಡಪ್ಪ. ಈಗ ಕ್ಷಮ್ಸಕ್ಕ ಅಂತ ಹೇಳ್ತಿದ್ಯಲ್ವಾ? ಈಗ ನೀನು ನಿನ್ನ ಹೆಂಡ್ತಿನ ನಮ್ಮ ಅಣ್ಣನ ಜೊತೆಗೆ ಒಂದಿನ ಕಳಿಸು, ಅವ್ರು ಏನಾದರೂ ಮಾಡ್ಕೊಳ್ಳಿ, ಅವ್ರ ಹಣೆ ಬರ. ಆಮೇಲೆ ನಿನ್ನ ಹೆಂಡ್ತಿನ ಕ್ಷಮಿಸು, ಆಗ ನಾನು ನಮ್ಮ ಅತ್ತಿಗೆನ ಕ್ಷಮ್ಸಕ್ಕೆ ಹೇಳ್ತೀನಿ ನಮ್ಮ ಅಣ್ಣನಿಗೆ. ಇವಾಗ ತಪ್ಪಾಗಿದಾಯ್ತು. ಏನು ಕೊಟ್ಲಿ ಇವಳು ಸ್ಪೆಷಲಾಗಿ? ಏನು ಕೊಟ್ಲಿ ಇವಳ ಹತ್ರ? ಏನಿತ್ತು? ಸೈಜಲ್ಲಿ ವ್ಯತ್ಯಾಸ ಇರ್ಬೋದು ಅಷ್ಟೇ, ಅಥವಾ ಬಣ್ಣದಲ್ಲಿ ವ್ಯತ್ಯಾಸ ಇರ್ಬೋದು ಅಷ್ಟೇ. ಅವಳ ಹತ್ರನೂ ಅದೇ ಮಜಾ, ಇವಳ ಹತ್ರನೂ ಅದೇ ಮಜಾ ತಾನೇ ಆಗ್ತಿದ್ದು. ಇವ್ರಾದ್ರೆ ಸ್ಟೈಲ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡ್ ಬರ್ತಾರೆ. ಹೆಡ್ತಿರು ಪಾಪ ಮನೇಲಿ ಮುಸ್ರೆ ಉಜ್ಕೊಂಡಿರ್ತಾರಲ್ಲ, ಅವ್ರು ನೋಡಿದ್ರೆ ನಿಮಗೆ ಮೂಡ್ ಬರಲ್ಲ, ಇವ್ರು ನೋಡಿದ್ರೆ ನಿಮಗೆ ಮೂಡ್ ಬರುತ್ತಾ? ಹಂಗೇನಿಲ್ಲ ಬಿಡಿ. ಹಂಗೇನಿಲ್ಲ ಅಂದ್ರೆ ಹಂಗೆ ಆಯ್ತಲ್ಲ. ಈಗ ಮನೇಲಿ ಹೆಡ್ತಿದ್ಲಲ್ಲ, ಅವಳ ಜೊತೆ 10 ಸರಿ ಬಲ್ಕೊಳ್ಳಿವ ನೀನು. ಮನೇಲಿ ಹೆಡ್ತಿ ಕಂಡ್ರೆ ಮೂಡ್ ಬರಲ್ಲ, ಇವಳಾದ್ರೆ ನೈಸಾಗಿ ಸೆಕ್ಸಿಯಾಗಿ ಮಾತಾಡ್ತಾಳಲ್ಲ ಅಲ್ವಾ? ಇಟ್ಕೊಂಡಿರೋಳು ಸೆಕ್ಸಿಯಾಗಿ ಮಾತಾಡ್ತಾಳೆ. ಪಾಪ ಹೆಂಡತಿ ಎಲ್ಲಿಂದ ಮಾತಾಡೋಕ್ಕಾಗುತ್ತೆ? ಅವಳಿಗೆ ಮಗು ತಿಕ್ಕ ತೊಳಿಬೇಕು, ಬಟ್ಟೆ ಒಗಿಬೇಕು, ನೀನು ಬರೋ ಅಷ್ಟೊಳಗೆ ಬೇಯಿಸಿ ಇಟ್ಟಿರಬೇಕು, ಮನೆ ಕ್ಲೀನ್ ಆಗಬೇಕು. ಹಲೋ ಧರ್ಮವ್ರೆ, ಹೇಳಿ. ನಿಮ್ಮ ಪ್ರಿಯತಮೆಯ ಅಣ್ಣನ ಪ್ರಿಯತಮೆಯ ಗಂಡನ ತಂಗಿ ಕಣಪ್ಪ. ಹೇಳಿ. ಏನಪ್ಪ ಇದು ನಿನ್ ಕತೆ? ಈಗ ಏನ್ ಮಾಡ್ಬೇಕು? ಇಲ್ಲ ನಾನೇನು ಬೇಕು ಅಂತ ಆ ಕಡೆ ಬಂದಿಲ್ಲ. ಬಾಡಿಗೆ ಹೋಗಿದೆ, ಸ್ವಲ್ಪ ಎಣ್ಣೆ ಹಾಕಿದೆ, ಇಲ್ಲ ಅಂತಿಲ್ಲ. ಎಣ್ಣೆ ಹಾಕದ್ ಮತ್ತಲ್ಲಿ ಅವಳು ಕಿಕ್ಕಲ್ಲಿ ಬಂದ್ಬಿಟ್ಟ. ಯಾಕೆ ಬೆಳಗಿಂದ ಫೋನ್ ತೆಗಿತಿಲ್ಲ, ಬೆಳಗಿಂದ ಮೆಸೇಜ್ ಮಾಡ್ತಿಲ್ಲ ಅವಳು ಅಂತ ಬಂದ್ಬಿಟ್ಟ. ಹಂಗೇನಿಲ್ಲ, ಮತ್ತೆ ಅವರು ಯಾರೋ ಒಬ್ರು ಹೇಳಿದ್ ಹಿಂಗೆ ಹೋದ್ರೆ ಹತ್ರ ಆಯ್ತದೆ ಅಂತ ಹೇಳ್ಬಿಟ್ಟು ಅವರೇ ನನಗೆ ಎಣ್ಣೆ ಹೊಡ್ತಿದ್ದು. ಸರಿ ಆಯ್ತು ಅಂತ ಹೇಳ್ಬಿಟ್ಟು. ಈ ಸುಳ್ಳೆಲ್ಲ ನನಗೆ ಹೇಳ್ಬೇಡ. ಏನ? ಈ ಸುಳ್ಳೆಲ್ಲ ನನ್ನ ಹತ್ರ ಬೇಡ ಕಣಪ್ಪ, ನಿಜ ಒಪ್ಕೋ. ನಿಜವಾಗ್ಲೂ ದಾರಿ ತಪ್ಪು ಬಂದು ಅಂದ್ರೆ ಏನು ಅಂತಂದ್ರೆ, ನಾನು ಗೊತ್ತಿದ್ರೆ, ನಾನು ಬಂದಿದ್ರೆ ನನ್ನ ಹೆಂಡತಿಗೆ ನಂಬರ್ ಕೊಡ್ಬೇಕು ಅಂತ ಅವಶ್ಯಕತೆ ಇದ್ದಿಲ್ಲ ನನಗೆ. ಅವಶ್ಯಕತೆಯಲ್ಲಿ ನಿನಗೆ ಅನಿವಾರ್ಯ ಇತ್ತು, ಸಿಕ್ಕಿ ಬಿದ್ದೆ ಅನಿವಾರ್ಯ ಇತ್ತು. ನಿನ್ನ ಹೆಂಡ್ತಿನೂ ಈ ತರ ಆಗುತ್ತೆ ಅಂತ ನಿಂಗೆ ಗೊತ್ತಿಲ್ಲ, ಹಂಗಾಗಿ ನೀನು ಅಲ್ಲಿ ಸೇಫ್ ಆಗಕ್ಕೋಸ್ಕರ ಕೊಟ್ಟಿದ್ಯಾ, ಇಲ್ಲ ಅವರು ಬಲಾತ್ಕಾರದಲ್ಲಿ ಇಸ್ಕೊಂಡಿದ್ದಾರೆ? ಯಾಕೆಂದ್ರೆ ನಾನು ಆ ಜಾಗದಲ್ಲಿ ಇರ್ಲಿಲ್ಲ, ಹಂಗಾಗಿ ನಾನು ಹೇಳ್ತಾ ಇದ್ದೀನಿ. ಒಂದು ಅವರು ಬಲಾತ್ಕಾರದಲ್ಲಿ ಇಸ್ಕೊಂಡಿದ್ದಾರೆ, ಇಲ್ಲ ನೀನು ನಂಬರ್ ಅಲ್ಲ, ನನಗೆ ಅನಿವಾರ್ಯ ಇರೋದ್ರಿಂದ ನಂಬರ್ ಕೊಟ್ಟಿದ್ಯಾ ಅಷ್ಟೇ. ಅಲ್ಲಿಂದ ಎಸ್ಕೇಪ್ ಆಗಕ್ಕೋಸ್ಕರ ಬೇರೆಯವ್ರ ನಂಬರ್ ಕೊಟ್ರೆ ಯಾರು ಅಲ್ಲಿ ನಂಬಲ್ಲ. ಒಂದು ಇಲ್ಲ ಅಪ್ಪ ಅಮ್ಮ ನಂಬರ್ ಕೊಡ್ಬೇಕು, ಇಲ್ಲ ಹೆಂಡತಿ ನಂಬರ್ ಕೊಡ್ಬೇಕು, ಆಯ್ತಾ? ಅಲ್ಲಿ ಅನಿವಾರ್ಯ ಇರೋದ್ರಿಂದ ನೀನ್ ಕೊಟ್ಟಿರೋದಷ್ಟೇ ಅಪ್ಪ. ನಮ್ಮಂದು ಯಾರ್ದಾದ್ರೂ ನಂಬರ್ ಕೊಟ್ಟಿದ್ರು ಅಂತ ಅವರೇ ಬರ್ತಿದ್ರು. ಸರಿ ಆಯ್ತು, ಈಗ ನೀನ್ ಅಲ್ಲಿ ಬಂದಿರೋದು ಬೇಡ, ಬಂದಾಯ್ತು, ಸಿಕ್ ಬಿದ್ದಾಯ್ತು. ಅಲ್ಲಿ ಚಕ್ರವ್ಯೂಹನೇ ಸೃಷ್ಟಿಯಾಗಿದೆ. ಕಳ್ಳನ ಹೆಂಡತಿ ಒಂದಲ್ಲ ಒಂದು ದಿನ ಮುಂಡೆನೆ. ಇದಕ್ಕೆ ದೊಡ್ಡ ಎಕ್ಸಾಂಪಲ್ ನೀನೆ. ಇಲ್ಲ ಅವಳೇನ್ ಬಾ ಅಂತ ಕರೆದಿಲ್ಲ, ಅವಳು ಅಷ್ಟು ಕ್ರಿಮಿನಲ್. ಅವಳು ಕರೆಸ್ಕೊಳ್ಳೋವಷ್ಟು ಹೆಡ್ಡಿ ಅಲ್ಲ, ಮನೇಲಿ ಫಂಕ್ಷನ್ ಇದ್ದು ಕರೆಸ್ಕೊಳ್ಳೋವಷ್ಟು ಹೆಡ್ಡಿ ಅವಳಲ್ಲ. ಬರಬಾರ್ದಿತ್ತು, ನೀನು ಅನಿವಾರ್ಯದಲ್ಲಿ ಬಂದಿದೀಯಾ. ಬಟ್ ಅಲ್ಲಿ ಹೆಂಗಾಗಿದೆ ಅಂದ್ರೆ ಹೇಳಿದ್ನಲ್ಲ, ಕಳ್ಳನ ಹೆಂಡತಿ ಮುಂದೆ ಆ ದೇವರು ತುಂಬಾ ಚೆನ್ನಾಗಿ ಚಕ್ರವ್ಯೂಹನ ಸೃಷ್ಟಿ ಮಾಡಿ ನಿಮ್ಮನ್ನ ಸಿಕ್ ಬೀಳ್ಸಿದ್ದಾನೆ ಅಷ್ಟೇ. ಈಗಿನ ಕತೆ ಏನ್ ಹೇಳು, ಏನ್ ಮಾಡ್ಬೇಕು ಈಗ ನೀನೇ ಹೇಳು. ಇಲ್ಲ, ನಾನು ಯಾವ ಇದಕ್ಕೂ ಬರೋದಿಲ್ಲ, ಏನೂ ಇಲ್ಲ. ಈ ಬರಲ್ಲ ಅಂದ್ರೆ ಬಂದಾಗಿ ಇಷ್ಟೆಲ್ಲ ಆಗಿ ಹೋಗಾಗೈತಲ್ಲ, ಏನ್ ಹೇಳಪ್ಪ ನಾನು. ಈಗ ನಿನ್ನ ಎದುರುಗಡೆನೆ ಅವಲ್ಲಿ ಅಷ್ಟು ಜನ ಫೋಟೋ ನೋಡಿ ಹೇಳಪ್ಪ, ಈಗ ಏನ್ ಮಾಡ್ಬೇಕು? ನಾನು ಹೇಳ್ತಿರೋದು ಅಷ್ಟೇ, ಒಂದ್ಸತಿ ಕ್ಷಮಿಸ್ಬಿಡಿ ಅಷ್ಟೇ, ಮುಗಿದೋಯ್ತು. ಈಗ ಅವ್ರು ಕ್ಷಮಿಸಲ್ವಲ್ಲ, ಅವ್ರ ಗಂಡ ಕ್ಷಮಿಸಲ್ವಲ್ಲ. ಈಗ ಇದೇ ಕೆಲಸ ನೀನ್ ಹೆಂಡತಿ ಮಾಡಿದ್ರೆ ನೀನ್ ಏನ್ ಮಾಡ್ತಿದ್ದಪ್ಪ ಅದನ್ನ ಹೇಳು ನನಗೆ. ನೀನೊಬ್ಬ ಗಂಡಸಾಗಿದ್ಕೊಂಡು ನಿನ್ ಹೆಂಡತಿ ಇನ್ನೊಬ್ಬನ ಜೊತೆ ಆ ಥರ ಮಾಡಿದ್ರೆ ನೀನ್ ಏನ್ ಮಾಡ್ತಿದ್ದೆ ನನಗೆ ಅದನ್ನ ಹೇಳು ಸಾಕು. ಸತ್ಯ ಹೇಳು, ಮನಸಾರೆ ಹೇಳು, ಆಯ್ತಾ? ನೀನು ವಹಿಸ್ಕೊಳ್ಳೋಕೋಸ್ಕರ ಹೇಳ್ಬೇಡ. ನೀನೊಬ್ಬ ಗಂಡಸು, ನಿನ್ ಹೆಂಡತಿ ಮಾಡಿದ್ಲು, ಈಗ ನೀನ್ ಏನ್ ಮಾಡ್ತಿದ್ದೆ? ಅದೇ ತಪ್ಪು. ನೀನ್ ಕ್ಷಮಿಸ್ತಿದ್ದ? ನೀನು ಕ್ಷಮಿಸ್ತಿದ್ದೆ, ನನ್ ಗಂಡಸಲ್ಲಕ್ಕ, ನಾನು ಚಂಡ, ನಾನು ಕ್ಷಮಿಸ್ತಿದ್ದೆ, ನಾನು ಅವಳ ಜೊತೆ ಜೀವನ ಮಾಡ್ತಿದ್ದೆ ಅಂದ್ರೆ ನಮ್ಮ ಅಣ್ಣಂಗೆ ನಾನು ಹೇಳ್ಬಿಡ್ತೀನಿ, ಆಯ್ತಣ್ಣ ನೀನು ಕ್ಷಮಿಸ್ಬಿಡು ಅಂತ ಹೇಳು. ಬರೀ ನಿಮ್ಮ ಹೆಂಡತಿರು ಇನ್ನೊಬ್ಬನ ಜೊತೆ ಮಾತಾಡೋದು ನೀವು ಸಹಿಸ್ಕೊಳ್ಳಲ್ಲ, ಆಯ್ತಾ? ಯಾವನ್ವೇ ನಿನ್ನ ಹೆಂಡತಿ ಅಂತಲ್ಲ, ನಾನು ಇನ್ನೊಬ್ಬನ ಜೊತೆ ಮಾತಾಡಿದ್ರೆ, ಈಗ ನಾನು ನಿನ್ನ ಜೊತೆ ಮಾತಾಡ್ತಿದ್ದೀನಿ ಅಂದ್ರೆ ನನ್ನ ಗಂಡ ಸಹಿಸ್ಕೊಳ್ಳಲ್ಲ, ಆಯ್ತಾ? ಅಂಥದ್ರಲ್ಲಿ ನೀವು ಎಷ್ಟು ಮುಂದುವರೆದಿದ್ದೀರಾ? ಅಲ್ಲಿರೋರು ಎಲ್ಲರೂ ಹೇಳಿದ್ದಾರೆ, ನೀವು ಎಷ್ಟು ಮುಂದುವರೆದಿದ್ದೀರಾ? ಹೇಳು. ನಾನು ಮಾತಾಡ್ತಿದ್ದೆ ಅಷ್ಟೇ. ಮಾತಾಡ್ತಿದ್ದೆ ನಾನಲ್ಲಿ. ಅವರು ನೀನು ಅವತ್ತು ಅಲ್ಲಿ ಏನು ಫೋಟೋಗಳೆಲ್ಲ ಇದೆ, ಸುಮಾರು ಜನದ ಹತ್ರ ಇದೆ ಅದು ಆಲ್ರೆಡಿ, ಆಯ್ತಾ? ಅದನ್ನೆಲ್ಲ ನನಗೆ ನೀನು ಕಳಿಸ್ಲಾ ಅಥವಾ ನಿನ್ನ ಹೆಂಡತಿ ಕಳಿಸ್ಲಾ ನಾನು? ಯಾರ್ದು? ಅವತ್ತು ಫೋಟೋಗಳು ನಿನ್ನ ಎದುರುಗಡೆನೆ ಕಳಿಸಿದ್ರಂತಲ್ಲ ಫೋಟೋಗಳು.
ಅದನ್ನ ಈಗ ನಾನು ನಿನಗೆ ಕಳಿಸ್ಲಾ ಇಸ್ಕೊಂಡು ಯಾರ ಹತ್ರನಾದ್ರು ಊರಲ್ಲಿ ಕಲೆಕ್ಟ್ ಮಾಡಿ ಇಸ್ಕೊಂಡು ಕಳಿಸ್ಲಾ? ಬೇಡ ಬೇಡ ಬಿಡಿ, ನಾನು ಯಾವತ್ತೋ ಡಿಲೀಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಡಿಲೀಟ್ ಮಾಡಿ ಹಾಕ್ಬಿಟ್ರೆ ಈಗ ಇವಳ ಜೀವನ ಏನು ಮಾಡಲಿ? ಈಗ ನನ್ನ ಅತ್ತಿಗೆ ಜೀವನ ಏನು ಮಾಡಲಿ? ನನ್ನ ಅಣ್ಣನ ಜೀವನ ಏನು ಮಾಡಲಿ? ನನ್ನ ಅಣ್ಣ ಹೆಂಗೆ ಅವಳ ಜೊತೆ ಸಂಸಾರ ಮಾಡೋಕ್ಕಾಗುತ್ತೆ? ಈಗ ನಿನ್ನ ಹೆಂಡತಿ ಇನ್ನೊಬ್ಬನ ಜೊತೆ ಕೆಟ್ಟದಾಗ ನಡ್ಕೊಂಡಿದ್ದಾಳೆ ಅಂದರೆ ನಿನ್ನ ಹೆಂಡತಿ ಜೊತೆ ನಿನಗೆ ಮಲಗಬೇಕು ಅನ್ಸುತ್ತಾ? ನಾನು ಕೇಳೋ ಪ್ರಶ್ನೆಗೆ ಆನ್ಸರ್ ಮಾಡು. ಇನ್ನೊಂದ್ಸರಿ ನಿನ್ನ ಹೆಂಡತಿ ಜೊತೆ ಇನ್ನೊಂದ್ಸರಿ ನಿನ್ಗೆ ಮಲ್ಕೊಳ್ಳುವಾಗ ಏನು ಅನ್ಸುತ್ತೆ ನಿನಗೆ? ಥೂ ಈ ಮುಂಡೆನ ಇನ್ನೊಬ್ಬನಿಗೆ ಮುತ್ಕೊಟ್ಟು ಬಂದವಳೆ, ಇನ್ನೊಬ್ಬನ ಜೊತೆ ಅವಳೆ, ನಾನು ಹೆಂಗೆ ಮಲಗಲಿ ಅಂತ ಅನ್ಸಲ್ವಾ ನಿನಗೆ? ಸರಿ, ನನಗೆ ಯಾವ ಪರಿಸ್ಥಿತಿ ಇಲ್ಲ ಮಾತಾಡೋಕ್ಕೆ. ಹಾಂ, ನೀವೇ ಮಾತಾಡ್ಬೇಕಿದೆ. ಅದಕ್ಕೆ ನೀನು ಹೇಳಪ್ಪ, ಅಕ್ಕ ಆಯಿತು ಹಿಂಗೆ ಅಕ್ಕ ಆಯಿತು, ನನ್ನ ಶಂಡ ಅಕ್ಕ ನಾನು ಕ್ಷಮಿಸ್ತಿದ್ದೆ ಅನ್ನೋದಾದರೆ ನಾನು ಒಪ್ಕೋತೀನಪ್ಪ. ನಿನ್ನ ಹೆಂಡತಿ ಮಾಡಿದ್ರೆ ನೀನು ಒಪ್ಕೋತಿದ್ದ, ಅದಕ್ಕೆ ನನಗೆ ಆನ್ಸರ್ ಮಾಡು. ಈಗ ನನ್ನ ಅಣ್ಣ ಒಪ್ಕೋಬೇಕಾ ಅವಳನ್ನ ಬೇಡವಾ ನೀನೇ ಹೇಳು. ಇಲ್ಲ, ಒಂದ್ಸತಿ ಕ್ಷಮಿಸಕ್ಕೆ ಹೇಳಿ. ಹೆಂಗ್ ಕ್ಷಮಿಸಕ್ಕಾಗುತ್ತಪ್ಪ? ಕ್ಷಮಿಸಕ್ಕಾಗುತ್ತೆ ಅಂದರೆ ಹೆಂಗ್ ಆಯಿತು, ಮತ್ತೆ ನಿನ್ನ ಹೆಂಡತಿನ ನಮ್ಮ ಅಣ್ಣನ ಜೊತೆಗೆ ಒಂದಿನ ಕಳಿಸ್ಕೊಡು, ನಾನು ಆಮೇಲೆ ಕ್ಷಮಿಸ್ತೀನಪ್ಪ ನಿನ್ನನ್ನು. ಕಳಿಸ್ಕೊಡ್ತೀಯಾ? ಏನು? ನಿನ್ನ ಹೆಂಡತಿನ ಮತ್ತೆ ಒಂದಿನ ಕಳಿಸ್ಕೊಡು, ಆಮೇಲೆ ನಿನ್ನ ಹೆಂಡತಿನ ನೀನು ಕ್ಷಮಿಸಪ್ಪ. ಹ್ಞೂ, ಆಗುತ್ತಾ? ನೀನು ಹಂಗೆ ಮಾಡಿದ್ರೆ ನಾನು ನನ್ನ ಅಣ್ಣನಿಗೆ ಹೇಳ್ಬಿಟ್ಟು ನಮ್ಮ ಅತ್ತಿಗೆನ ಕ್ಷಮಿಸ್ಬಿಡು ಅಂತ ಹೇಳ್ತೀನಪ್ಪ. ಕಳಿಸ್ಕೊಡ್ತೀಯಾ? ಹ್ಞೂ, ಹಲೋ ಹಲೋ, ಮಾತಾಡಪ್ಪ. ಈಗ ಕ್ಷಮಿಸಕ್ಕ ಅಂತ ಹೇಳ್ತಿದ್ಯಲ್ವಾ? ಈಗ ನೀನು ನಿನ್ನ ಹೆಂಡತಿನ ನಮ್ಮ ಅಣ್ಣನ ಜೊತೆಗೆ ಒಂದಿನ ಕಳಿಸು, ಅವ್ರು ಏನಾದರೂ ಮಾಡ್ಕೊಳ್ಳಿ, ಅವ್ರ ಹಣೆ ಬರ. ಆಮೇಲೆ ನಿನ್ನ ಹೆಂಡತಿನ ಕ್ಷಮಿಸು, ಆಗ ನಾನು ನಮ್ಮ ಅತ್ತಿಗೆನ ಕ್ಷಮಿಸಕ್ಕೆ ಹೇಳ್ತೀನಿ ನಮ್ಮ ಅಣ್ಣನಿಗೆ. ಇವಾಗ ತಪ್ಪಾಗಿದ್ದಾಯ್ತು. ತಪ್ಪಾಗಿದೆ ಆಯಿತು ಅಂತ ಹೇಳಬೇಡ ಮಗ. ಈಗ ನಾನು ಕೇಳೋ ಪ್ರಶ್ನೆಗೆ ಮಾತ್ರ ಆನ್ಸರ್ ಮಾಡು. ನೀನು ಆ ಥರ ಮಾಡಿ ಕ್ಷಮಿಸಿದ್ರೆ ನಾವು ಕ್ಷಮಿಸ್ತೀವಪ್ಪ. ಅದು ನಾನು ಹೇಳ್ತಾ ಇಲ್ವಾ, ಈಗ ನಾನು ಮಾತಾಡಿ. ನಿಂದು ಲವ್ ಮ್ಯಾರೇಜು ಆಯ್ತಾ? ನಿಂದು ಲವ್ ಮ್ಯಾರೇಜು, ನನ್ನ ಅಣ್ಣಂದು ಲವ್ ಮ್ಯಾರೇಜು. ತುಂಬ ಜೀವಕ್ಕೆ ಜೀವ. ನಿನ್ನ ಹೆಂಡತಿ ನಿನ್ನನ್ನು ಎಷ್ಟು ಇಷ್ಟಪಡ್ತಾಳೋ ಅಷ್ಟೇ ನನ್ನ ಅಣ್ಣ ನನ್ನ ಅತ್ತಿಗೆನ ಇಷ್ಟಪಡ್ತಿದ್ರು. ಪ್ರಾಣಕ್ಕಿಂತ ಹೆಚ್ಚಾಗಿ ಹೊಡೆದಾಡಿ ಜಗಳಾಡಿ ಅವಳನ್ನ ಇಷ್ಟಪಟ್ಟು ಮದುವೆ ಆಗಿದ್ದವನು. ಹಾಂ, ಹೇಳು. ಹಂಗೆ ಮಾಡಿದಾಗ ಈಗ ನೀನು ಆ ಥರ ಕಳಿಸಿದ್ರೆ ನಾನು ಈ ಥರ ಕ್ಷಮಿಸ್ತೀನಿ. ನಾನು ಯಾವ ಕಂಪ್ಲೇಂಟು ಕೊಡಕ್ಕೆ ಬಿಡಲ್ಲ, ಏನೂ ಮಾಡಕ್ಕೆ ಬಿಡಲ್ಲ. ಹೇಳು ನಿನಗೆ. ಕಂಪ್ಲೇಂಟ್ ಏನು ಬೇಡ ಬಿಡಿ. ಕಂಪ್ಲೇಂಟ್ ಬೇಡ ಅಂದರೆ ಅದು ಹೆಂಗೋ ಮಲ್ಕೋತಾರೆ. ನಾಳೆ ನನ್ನ ಅಣ್ಣ ಅವಳ ಜೊತೆ ಮಲಗುವಾಗ ಹೆಂಗೋ ಮನಸ್ಸು ಬರುತ್ತೆ. ಹಾಂ, ಹೇಳಪ್ಪ ನಿನೀಗ. ಈಗ ಏನು ಹೇಳೋ ಪರಿಸ್ಥಿತಿ ಇಲ್ಲ. ಏನು ಹೇಳೋ ಪರಿಸ್ಥಿತಿ ಇಲ್ಲಪ್ಪ ಅಂತ ನಿನಗೆ ಗೊತ್ತಿಲ್ವಾ? ಚಿನ್ನದಂತ ಹೆಂಡತಿ, ಮುತ್ತಿನಂತ ಮಗಳಿದ್ದಾಳಲ್ಲೋ ನಿನಗೆ. ಫೇಸ್ಬುಕ್ಕಲ್ಲಿ ಹುಡುಕಿ ನಿನ್ನ ಫೋಟೋ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿದ್ದೀನಿ. ಅಂತ ಚಿನ್ನದಂತ ಮಗು ಇದೆಯಲ್ಲ, ಅಂತ ಚಿನ್ನದಂತ ಹೆಂಡತಿ ಇದ್ದಾಳ. ಕುರುಡಿನ ಏನಾಗಿದೆ ಅವಳಿಗೆ? ಅವಳಿಗಿಂತ ಹೆಂಡತಿ ಬೇಕಿತ್ತ ನಿನಗೆ? ಏನು ಕೊಟ್ಲಿ ಇವಳು? ಸ್ಪೆಷಲಾಗಿ ಏನು ಕೊಟ್ಲಿ? ಇವಳ ಹತ್ರ ಏನಿತ್ತು? ಸೈಜಲ್ಲಿ ವ್ಯತ್ಯಾಸ ಇರ್ಬೋದು ಅಷ್ಟೇ, ಅಥವಾ ಬಣ್ಣದಲ್ಲಿ ವ್ಯತ್ಯಾಸ ಇರ್ಬೋದು ಅಷ್ಟೇ. ಅವಳ ಹತ್ರನೂ ಅದೇ ಮಜಾ, ಇವಳ ಹತ್ರನೂ ಅದೇ ಮಜಾ ತಾನೇ ಆಗ್ತಿದ್ದು. ಇವರಾದ್ರೆ ಸ್ಟೈಲ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಬರ್ತಾರೆ. ಹೆಡ್ತಿರು ಪಾಪ ಮನೇಲಿ ಮುಸ್ರೆ ಉಜ್ಕೊಂಡಿರ್ತಾರಲ್ಲ, ಅವ್ರು ನೋಡಿದ್ರೆ ನಿಮಗೆ ಮೂಡ್ ಬರಲ್ಲ, ಇವ್ರು ನೋಡಿದ್ರೆ ನಿಮಗೆ ಮೂಡ್ ಬರುತ್ತಾ? ಹಂಗೇನಿಲ್ಲ ಬಿಡಿ. ಹಂಗೇನಿಲ್ಲ ಅಂದ್ರೆ ಹಂಗೆ ಆಯ್ತಲ್ಲ. ಈಗ ಮನೇಲಿ ಹೆಡ್ತಿದ್ಲಲ್ಲ, ಅವಳ ಜೊತೆ 10 ಸರಿ ಬಲ್ಕೊಳ್ಳಿವ ನೀನು. ಮನೇಲಿ ಹೆಡ್ತಿ ಕಂಡ್ರೆ ಮೂಡ್ ಬರಲ್ಲ. ಇವಳಾದ್ರೆ ನೈಸಾಗಿ ಸೆಕ್ಸಿಯಾಗಿ ಮಾತಾಡ್ತಾಳಲ್ಲ ಅಲ್ವಾ? ಇಟ್ಕೊಂಡಿರೋಳು ಸೆಕ್ಸಿಯಾಗಿ ಮಾತಾಡ್ತಾಳೆ. ಪಾಪ ಹೆಂಡತಿ ಎಲ್ಲಿಂದ ಮಾತಾಡೋಕ್ಕಾಗುತ್ತೆ? ಅವಳಿಗೆ ಮಗು ತಿಕ್ಕ ತೊಳಿಬೇಕು, ಬಟ್ಟೆ ಒಗಿಬೇಕು, ನೀನು ಬರೋಷ್ಟೊಳಗೆ ಬೇಯಿಸಿ ಇಟ್ಟಿರ್ಬೇಕು, ಮನೆ ಕ್ಲೀನ್ ಆಗಬೇಕು. ಅದೇ ಇವಳಾದ್ರೆ ಹಂಗಲ್ವಲ್ಲ. ಈ ಇಟ್ಕೊಂಡಿರೋರು ಹೆಂಗೆ ಹೇಳಿ? ಸೆಕ್ಸಿಯಾಗಿ ಹೆಂಗೆ ಬೇಕಂಗೆ ಮಾತಾಡ್ಕೊಂಡು ರೊಮ್ಯಾನ್ಸ್ ಮಾಡಿಕೊಂಡು ಎಲ್ಲಿಗೆ ಬೇಕಲ್ಲಿಗೆ ಬರ್ತಾರೆ. ಅವ್ರಿಗೆ ನಿಮಗೆ ಕೊಡೋಕ್ಕೆ ಬಿಡೋಕ್ಕೆ ಎಲ್ಲ ಇರುತ್ತೆ. ಮನೇಲಿ ಹೆಂಡತಿ ಮಕ್ಳು ಕೊಡೋಕೆ ಬಿಡೋಕ್ಕಿರಲ್ಲ ನಿಮಗೆ. ಹಂಗಿಲ್ಲ ಬಿಡಿ, ಯಾರಿಗೂ ನಾನು ಏನು ಕೊಟ್ಟಿಲ್ಲ. ಕೊಟ್ಟಿದ್ಯೋ ಬಿಟ್ಟಿದ್ಯೋ, ನಾನು ಇನ್ನೊಂದು ಹೇಳ್ತಾ ಇದ್ದೀನಿ. ಕ್ರೈಮ್ ಬ್ರಾಂಚಲ್ಲೇ ಇರೋದು. 24 ಅವರಲ್ಲಿ ಅವಳು ಇಡೀ ಹಿಸ್ಟ್ರಿನೇ ತೆಗಿಸ್ತೀನಿ. 1-2 ಅಲ್ಲ. ಅವಳು ನಿನ್ಗೆ ಏನು ಫೋಟೋ ಕಳಿಸಿದ್ದಾಳೋ, ನೀನೇನು ಚಾಟ್ ಮಾಡಿದ್ಯೋ, ಏನು ಮಾತಾಡಿದ್ರೋ ಪ್ರತಿಯೊಂದನ್ನು ತಂದು ಸ್ಟೇಷನ್ ಮುಂದೆ ಇಡ್ತೀನಪ್ಪ. ನೀನು ಕಟ್ಕೋತೀಯಾ, ಬುಟ್ಕೋತೀಯಾ, ಇಟ್ಕೋತೀಯಾ, ಇಲ್ಲ ಅವಳು ಏನೋ ಗೊಚ್ಚೆಗೆ ಬೀಳ್ತಾಳೋ ನನಗೆ ಗೊತ್ತಿಲ್ಲ ಕಣಪ್ಪ. ಇಲ್ಲ ಬಿಡಿ, ನಾನು ಹೇಳ್ತೇನಲ್ಲ. ನಿಂದೆ ಹಣೆ ಬರ. ನೀನು ಕಟ್ಕೊಳಕ್ಕಾರು ಕಟ್ಕೋ, ಬುಟ್ಕೋ, ಇಟ್ಕೊಳಕ್ಕಾರು ಇಟ್ಕ. ಏನು ಮಾಡ್ತೀಯ ನೋಡು. ನಿನ್ನ ಹೆಂಡ್ತಿನೂ ಅನಾಥೆ ಮಾಡಿ, ಅಥವಾ ನಿನ್ನ ಹೆಂಡ್ತಿನೂ ಮಗುನು ಕೊಲೆಗಿಲೆ ಮಾಡಿ ಇವಳ ಜೊತೆಲಿ ಸುಖವಾಗಿರ್ತೀಯೋ ಇರು. ಅದನ್ನೇ ಮಾಡಿಬಿಡು ಒಬ್ಬಲಾಗ. ಸರಿ ಆಯ್ತು ಬಿಡಿ, ಸಾರಿ ಅಂತ ಹೇಳ್ತೀನಪ್ಪ. ನೀನು ಸಾರಿ ಹೇಳಿದ್ರೆ ಸರಿ ಆಗುತ್ತಾ? ಈಗ ನಾನು ನಿನ್ನ ಹೆಂಡ್ತಿನ ಕಳಿಸು ಒಂದಿನ ನಾನು ಆಮೇಲೆ ಸಾರಿ ಕೇಳ್ತೀನಿ, ನಿನಗೆ ಇಟ್ಕೋ. ಸರಿ, ನಾವಂತೂ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಿದ್ದೀವಪ್ಪ.
ನೀನು ಈಗಲೂ ಹೇಳ್ತಾ ಇದ್ದೀನಿ, ನಿನ್ನ ಹೆಂಡತಿ ಮೇಲೆ ಮತ್ತೆ ಹೋಗಿ ಕೈ ಮಾಡೋದು ಅದು ಇದು ನನ್ನ ಕಿವಿಗಂತೂ ಬಿದ್ದರೆ ವಿತಿನ್ ಸೆಕೆಂಡಲ್ಲಿ ನಿನ್ನ ಅರೆಸ್ಟ್ ಮಾಡಿಸ್ತೀನಿ, ಅದಂತೂ ಸತ್ಯ. ನಿನಗೆ ಯಾವ ಒಂದು ಸಪೋರ್ಟ್ ಇರ್ಬೋದು, ಬ್ಯಾಕ್ ಸಪೋರ್ಟ್ ಅಂತ ನನಗೆ ಬೇಕಾಗಿಲ್ಲ. ನಾನು ಮನಸ್ಪಟ್ಟು ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಒಂದೇ ಒಂಚೂರು ನಿನ್ನ ಹೆಂಡತಿ ಮೇಲಾಗಲಿ ನಿನ್ನ ಮಗಳ ಮೇಲಾಗಲಿ ಕೈ ಮಾಡೋದು ಅಥವಾ ಬೇರೆ ನಂಬರಿಂದ ಅವ್ನಿಗೇನಾದರೂ ಹೇಳೋದು ನೀನು ಮಾಡಿದ್ರೆ ವಿತಿನ್ ಸೆಕೆಂಡಲ್ಲಿ ನಿನ್ನ ಅರೆಸ್ಟ್ ಮಾಡಿಸಿಲ್ಲ ಅಂದ್ರೆ ನಮ್ಮ ಅಪ್ಪಗೆ ನಾನು ಹುಟ್ಟಿಲ್ಲ ಕಣೋ. ವಾರ್ನ್ ಮಾಡಿ ಹೇಳ್ತಾ ಇದ್ದೀನಿ ನಿನಗೆ. ಮಾತಾಡ್ತೀನಿ, ಇದೊಂದ್ಸತಿ ನಾನು ಯಾವ ಕಾಂಟ್ಯಾಕ್ಟು ಹೋಗಲ್ಲ. ನೀನು ಹೋಗಕ್ಕೆ ಕೂಡ್ದು ಅವಳಾಗೆ ಫೋನ್ ಮಾಡಿದ್ರು ನಿನ್ನ ಹೇಳಬೇಕು, ಅವ್ವ ನಿನ್ನ ಅತ್ತಿಗೆ ನನಗೆ ಕೊಂದು ಬಿಡ್ತಾಳೆ ಅಂತಲೇ ಹೇಳೋ ಅವಳಿಗೆ. ನಿನ್ನ ಅತ್ತಿಗೆ ನನಗೆ ಕೊಂದು ಬಿಡ್ತಾಳೆ, ಅವಳಿಗೆ ಅವಳ ಅಣ್ಣ ಅವಳ ಅತ್ತಿಗೆ ಜೀವನನೇ ಮುಖ್ಯ. ನನಗೆ ಇವತ್ತು ಹೇಳ್ತಾ ಇದ್ದೀನಿ, ನನ್ನ ಅಣ್ಣ ಅತ್ತಿಗೆ ಜೀವನಕ್ಕೆ ಅವರಪ್ಪ ಅಮ್ಮ ಅಲ್ಲ, ನನ್ನ ಕಡೆಯವರೆಲ್ಲ ಯಾರೇ ಬಂದರೂ ನಾನು ಸುಮ್ಮನೆ ಬಿಡೋಳಲ್ಲ. ಅವ್ರು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅದನ್ನ ಬಿಟ್ಟು ನೀನಾಗಲಿ ಇನ್ನೊಂದ್ಸರಿ ಬೇರೆ ನಂಬರಿಂದ ಫೋನ್ ಮಾಡೋದು ಅಥವಾ ಅವಳು ಫೋನ್ ಮಾಡಿದಾಗ ನೀನು ತೆಗಿಯೋದು ಮಾಡಿದ್ರೆ ನಿನಗೈತೆ. ಈಗಲೇ ಹೇಳ್ತಾ ಇದ್ದೀನಿ, ನಿನ್ನ ಫೋನ್ ನಂಬರ್ ಚೇಂಜ್ ಮಾಡ್ಕೊ. ಆ ರೂಟ್ಗೂ ಕೂಡ ನೀನು ತಿರುಗಿ ನೋಡಕ್ಕೆ ಕೂಡ್ದು ಎಲ್ಲಾದರೂ ನೀನು ಸುಳಿದಿದ್ಯಾ ಅಂತ ಗೊತ್ತಾದರೂ ಅವತ್ತು ವಿತಿನ್ ಸೆಕೆಂಡಲ್ಲಿ ನೀನು ಅರೆಸ್ಟ್, ಅದು ನೆನಪಿರಲಿ ನಿನಗೆ. ಇಲ್ಲ ಇಲ್ಲ ಬಿಡಿ, ಅವ್ರ ನಂಬರು ಇಲ್ಲ, ಯಾವುದೂ ಇಲ್ಲ, ಏನೂ ಇಲ್ಲ. ಏನು ಇಲ್ಲ ಅಲ್ಲ, ಎಲ್ಲ ಇದೆ ಮನ್ಸಲ್ಲಿದೆ, ಎಲ್ಲ ಇದೆ ನಿನ್ನ ಮನ್ಸಲ್ಲಿದೆ, ಅದು ನನಗೆ ಗೊತ್ತು. ಅಯ್ಯೋ ನನಗೆ ಯಾವ ನಂಬರು ಬಾಯಾಟಿಲ್ಲ, ನನ್ನ ಹೆಂಡತಿ ನಂಬರ್ ಬಿಟ್ಟರೆ ಯಾವ ನಂಬರು ನನಗೆ ಬಾಯಾಟಿಲ್ಲ. ಆಯ್ತು ಬಾಯಟ್ಟಿಲ್ಲ, ಗೊತ್ತಾಗುತ್ತೆ ಆಯ್ತಾ. ನಾನು ಹೇಳ್ತಾ ಇಲ್ವಾ, ನಾನು ಕಂಡು ಹಿಡಿತೀನಿ, ಯಾವ ರೂಟಲ್ಲಾದ್ರು ಕಂಡು ಹಿಡಿತೀನಿ, ಯಾವ ಸಿ ಸಿ ಕ್ಯಾಮ್ರಾನಾದ್ರು ತೆಗಿಸ್ತೀನಿ, ಯಾರ ಮನೆ ಸಿ ಸಿ ಕ್ಯಾಮ್ರಾನ ಬೇಕಾದ್ರೂ ತೆಗಿಸ್ತೀನಿ. ಅವಳ ನಂಬರ್ಗಳನ್ನ, ಅವಳ ಕಡೆಯವ್ರ ನಂಬರ್ಗಳನ್ನ ನನಗೆ ಟ್ರ್ಯಾಕ್ ಮಾಡ್ಸೋಕೆ ಗೊತ್ತು, ಮಾಡಿಸ್ತೀನಿ ಆಯ್ತಾ. ಈಗಲೇ ಹೇಳ್ತಾ ಇದ್ದೀನಿ, ನಿನಗೆ ಇದೊಂದು ವಾರ್ನಿಂಗ್ ಅನ್ಕೋ. ನಿನ್ನ ಹೆಂಡತಿ ಮುಖ ನೋಡ್ಕೊಂಡು ಮಾತ್ರ ಬಿಡ್ತಾ ಇದ್ದೀನಿ. ನಿನ್ನ ಮಗು ಆಯ್ತಲ್ಲ, ಚಿನ್ನದಂಥ ಮಗು, ಆ ಮಗು ನಿನ್ನ ಹೆಂಡತಿ ಮುಖ ನೋಡ್ಕೊಂಡು ಮಾತ್ರ. ಗೊತ್ತಿಲ್ಲ, ಇದು ನನ್ನ ಡಿಸಿಷನ್ನು, ನನ್ನ ಅಣ್ಣ ಏನು ನಿರ್ಧಾರ ತಗೋತಾರೋ ಅದೇ ಫೈನಲ್ಲು. ಅದಕ್ಕೋಸ್ಕರ ಮಾತ್ರ ಸುಮ್ಮನೆ ಆಯ್ತಾ ಇದ್ದೀನಿ. ನಾಳೆ ಏನಾಗುತ್ತೋ ನನಗೆ ಗೊತ್ತಿಲ್ಲ ಮಾತ್ರ, ಖಂಡಿತವಾಗ್ಲು. ಅಕ್ಕ ಮಾತಾಡಿ ಇದೊಂದ್ಸತಿ. ನಾನು ನನ್ನ ಮಗು ಇದಲ್ವಾ, ಸುಮ್ನೆ ಅವನು ಕರ್ಕೊಂಡು ಹೋದ್ರೆ ನಮಗೂ ಯಾರಿಲ್ಲ. ಇದೊಂದ್ಸತಿ ಯೋಚನೆ ಮಾಡಿ ನಾನು ಮಾತಾಡ್ತೀನಿ. ಅವ ನೀನೇ ಯೋಚನೆ ಮಾಡು, ನೀನು ಒಂದು ಹೆಣ್ಣು, ನೀನ್ ಇವತ್ತು ಎಷ್ಟು ಕಣ್ಣೀರ್ ಹಾಕ್ತಿದ್ಯೋ ಅದೇ ಕಣ್ಣೀರ್ ನನ್ನ ಅಣ್ಣ ಹಾಕ್ತಿದ್ದಾನವ. ನೀವು ಬುದ್ಧಿವಂತರು ಇರ್ಬೋದು, ನನ್ನ ಅಣ್ಣ ಹೆಬ್ಬೆಟ್ಟು ಆಯ್ತಾ, ಹೆಬ್ಬೆಟ್ಟಾದ್ರೆ ಅವನು ಮನ್ಸಾರೆ ಪ್ರೀತಿ ಮಾಡೋನು. ಅವಳನ್ನ ಎಷ್ಟು ಪ್ರಾಣಕ್ಕಿಂತ ಇಷ್ಟಪಡ್ತಿದ್ದ ಗೊತ್ತಾ. ಅವ್ನು ಅನುಮಾನ ಪಟ್ಟ ಹೊಡೆದ, ಏನಕ್ಕೆ ಹೊಡೆದ, ಇವಳು ತಪ್ಪು ಮಾಡೋತ್ತಿಗೆ ತಾನೇ ಅನುಮಾನ ಪಟ್ಟು ಹೊಡೆದಿತ್ತು. ಹಂಗಾರೆ ನನ್ನ ಗಂಡ ಸರಿ ಇಲ್ಲ ಅಂತ ನಾನು ಇನ್ನೊಬ್ಬನ ನೋಡ್ಕೊಂಡ್ರೆ ಜೀವನ ಸರಿಯಾಗ್ಬಿಡ್ತವ? ಹೇಳು ನೀನೆಯ. ಯಾಕೆ ಚಿನ್ನ ಅವ್ನಿಗೇನು ಕುರುಡನ, ಹೆಡ್ಡನ, ಹೆಳವನ, ಮಲ್ಕೊಳ್ಳೋಳು ಅವನ ಜೊತೆಲೆ 4 ಸರಿ. ನಿನ್ ಗಂಡ ಯಾಕೆ ಬೇಕಿತ್ತು? ನಿನ್ ಜೀವನ ಎಷ್ಟು ನರ್ಕ. ಬಾಣ್ಲಿಲ್ ಕುದಿತಾವಳು ಬೆಂಕಿಗೆ ಬಿದ್ದಂಗೆ ಆಗೈತೆ. ನಿನ್ ಗಂಡನ ಆಫೀಸರ, ಓ ಬಿಡೋ ನನ್ನ ಲೈಫ್ ಸೆಟ್ಲ್ ಆಗುತ್ತೆ ಅನ್ನಕ್ಕೆ. ಯೋಚನೆ ಮಾಡ್ಬೇಕಿತ್ತಲ್ವ ಅವಳು. ಈಗ ಅವಳು ಒಬ್ಳಿಂದಾನೇ ತಪ್ಪಾಗಿದೆ ಅಂತ ಹೇಳಲ್ಲ, ಇವ್ರಿಬ್ರಿಂದಾನು ತಪ್ಪಾಗಿದೆ. ಅವಳೇನ್ ಹೆಚ್ಚಲ್ಲ, ಇವನೇನ್ ಕಡಿಮೆ, ನಿನ್ ಗಂಡ ಏನ್ ಕಡಿಮೆ ಅಲ್ಲ, ಅವಳೇನ್ ಹೆಚ್ಚಲ್ಲ. ಇಬ್ರಿಂದನೂ ಒಂದ್ ಕೈ ಚಪ್ಪಾಳೆ ಹೊಡೆಯಕ್ಕಾಗತ್ತಿಲ್ಲ, ಇಬ್ರು ಸೇರ್ಸಿ ಚಪ್ಪಾಳೆ ಹೊಡೆಯೋದು. ಸರಿಯವ, ನಾನು ಈಗಲೂ ಹೇಳ್ತಾ ಇದ್ದೀನಿ, ಅವ್ರು ನಿನ್ನ ಗಂಡ ಏನಾದ್ರು ನಿಂಗೆ ಹೊಡೆದಿದ್ದಾರೆ ಅಂತ ನಾನು ನಿನ್ನ ಅಕ್ಕಪಕ್ಕದ ಮನೆಯವ್ರ ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಂಡಿರ್ತೀನಿ. ಹೊಡೆಯೋದು ಜಗಳ ಬೌರ ಅಂತ ನನಗೆ ಗೊತ್ತಾದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನಿನ್ನ ಮುಖನೂ ನೋಡಲ್ಲ. ಖಂಡಿತವಾಗ್ಲೂ ಯಾವನ್ ಹೆಡ್ತಿ ಮಕ್ಳಿಗೆ ಬೆಲೆ ಕೊಡಲ್ವ ಅವ್ನು ಯಾವನು ನನಗೆ ಕ್ಷಮಿಸೋಳು ಅಲ್ಲ. ನೋಡೋಣ ಅವ್ವ, ನಾನಂತೂ ಹೇಳ್ತಾ ಇದ್ದೀನಿ, ನನಗೆ ನಿಮ್ಮ ಜೀವನ ಹಾಳು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ನಿನ್ನ ಗಂಡ ನಿನ್ನ ಜೊತೆ ನಿನ್ನ ಮಕ್ಳ ಜೊತೆ ಚೆನ್ನಾಗಿರ್ಬೇಕು, ಹಾಗೆ ನನ್ನ ಅಣ್ಣ ನನ್ನ ಅತ್ತಿಗೆ ಮಗು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ. ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತೀನಿ. ನನ್ನ ಅಣ್ಣ ಒಪ್ಕೊಳ್ದೆ ಅವ್ನು ಸ್ಟೇಷನ್ಗೆ ಹೋಗ್ತೀನಿ ಅಂದರೆ ನಾನೇನು ಮಾಡೋಕ್ಕಾಗಲ್ಲವ. ಈಗ ನೀನೇ ಹೇಳು, ನೀನು ಆ ಥರ ತಪ್ಪು ಮಾಡಿದರೆ ನಿನ್ನ ಗಂಡ ಸುಮ್ಮನೆ ಇರ್ತಿದ್ನಾ? ಹೇಳು, ಸುಮ್ಮನೆ ಇರ್ತಿದ್ನಾ? ಯಾರು ಸುಮ್ಮನೆ ಬಿಡ. ಹಂಗಾಗಿ ನಾನು ಈಗ ಸಹಿಸ್ಕೊತಿರ್ಲಿಲ್ಲ. ಈಗ ನಿಮ್ಮ ಅಕ್ಕ ತಂಗಿಯರೆಲ್ಲ ಕನ್ವಿನ್ಸ್ ಮಾಡ್ಬೋದು, ಅಥವಾ ಅವ್ರ ಅಕ್ಕ ತಂಗಿಯರೆಲ್ಲ ಕನ್ವಿನ್ಸ್ ಮಾಡ್ಬೋದು, ನಿಮ್ಮ ಗಂಡ ಒಪ್ಕೋತಾರವ. ಹಾಗೆ ನಾನು ಆದಷ್ಟು ಕನ್ವಿನ್ಸ್ ಮಾಡಿದ್ದೀನಿ. ಯಾಕೆ ಅಂದರೆ ನನ್ನ ಅದಕ್ಕೆ ತುಂಬ ಏನು, ನನ್ನ ಅಣ್ಣ ತುಂಬ ಪ್ರೀತಿ ಮಾಡಿ ಮದುವೆ ಆಗಿರೋನು. ಅವನು ಸೈಕೋ. ಬೇಕಾದರೆ ಅವಳನ್ನ ಕೊಲ್ದು ಸಾಯಿಸ್ತಾನ ಹೊರತು ಇನ್ನೊಬ್ಬಳ ಜೊತೆ ಹಂಚ್ಕೊಳಕ್ಕಂತೂ ಬಿಡಲ್ಲ ಅವಳನ್ನ. ಅಷ್ಟು ಪ್ರೀತಿ ಮಾಡಿದವನು ಅವನು. ಹಾಗಾಗಿ ಅವ್ನು ಎಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಗೊತ್ತಾ, ಅಣ್ಣ ಪ್ಲೀಸ್ ಹಾಳು ಮಾಡಬೇಡ. ಮತ್ತು ಇನ್ನೊಂದು ಅಂದರೆ, ಇವರ ಯಾವುದೇ ಫೋಟೋಗಳನ್ನ ಬರೀ ಇವರಿಬ್ರು ಮಾತಾಡ್ತಾರೆ ಅನ್ನೋದು ಗೊತ್ತು, ಫೋಟೋಗಳು ಯಾವ ಅವ್ನ ಕೈ ಸಿಕ್ಕಿಲ್ಲ. ಅವ್ನು ನೋಡಿದ ದಿನ ಖಂಡಿತವಾಗ್ಲೂ ಏನಾಗುತ್ತೋ ನಂಗೆ ಗೊತ್ತಿಲ್ಲ ಅವ. ಹೇಳಿ ಆಯ್ತು, ಈಗ ಮೊಬೈಲಿಂದ ಅಲ್ವಾ ಇಷ್ಟೆಲ್ಲ ಆಗಿದೆ, ತಗೊಳ್ಳಿ ನಿಮ್ಮ ಮೊಬೈಲನ್ನೆಲ್ಲ, ಕೋರ್ಟಲ್ಲಿ ಕೊಡ್ತೀನಿ, ಸ್ಟೇಷನಲ್ಲಿ ಕೊಡ್ತೀನಿ ಅಂತೇಳೆ ಫೋನನ್ನು. ಆ ಗಂಡಂಗೆ ಹೇಳೋ ಮಾತಾದವಳು, ಅವಳಿಗೆ ಗಂಡ ಬೇಕಾ? ಗಂಡ ಮಗು ಬೇಕಾದವ್ರು ಹಂಗಾಡ್ತಾರವ. ಹಂಗಾರೆ ಈಗ ನಿನ್ನ ಗಂಡ ಬಂದು ಫೋನ್ ಕೇಳಿದ್ರೆ ನೀನು ಫೋನ್ ಕೊಡಲ್ವಾ? ಕೊಡ್ತೀನಿ. ಹಂಗಾರೆ ನಿನ್ನ ಗಂಡ ನನ್ನ ಮೊಬೈಲ್ ಮುಟ್ಟಕ್ಕೆ ಕೂಡ್ದು ಅಂತ ಹೇಳ್ತೀಯ ನೀನು? ಇಲ್ಲ. ಅದೇ ಕೆಲಸ ಅವಳು ನನ್ನ ಅತ್ತಿಗೆ ಮಾಡ್ತಾ ಇರೋದು. ನೀನು ನನ್ನ ಫೋನ್ ಮುಟ್ಟಕ್ಕೆ ಕೂಡ್ದು
ಈಗ ಜಗಳದಲ್ಲಿ ಲಾಸ್ಟ್ ಟೈಮ್ ಒಂದು ಮೊಬೈಲ್ ಹೊಡೆದಾಕಿದ್ದಾರೆ, ಅದಕ್ಕೆ ನಿನ್ನ ಫೋನ್ ಹೊಡೆದಾಕ್ತಲ್ಲ, ಇದು ನಾನು ಅದೇ ಮೊಬೈಲ್ ರೆಡಿ ಮಾಡಿಸಿ ಇಟ್ಕೊಂಡಿದ್ದಾರೆ, ಹೇಳೋದು ನಾನು ಇದು ತಗೊಂಡಿದ್ದು, ಇದು ನಂದು ಫೋನು, ನೀನು ಮುಟ್ಟೋಂಗಿಲ್ಲ ಅಂತ ಪರ್ಸನಲ್ ಏನಿರುತ್ತೆ? ಗಂಡ ಹೆಡ್ತಿನ ಮುಟ್ತಾನೆ, ಹೆಡ್ತಿ ಗಂಡ ಮುಟ್ತಾ, ಇನ್ಯಾರು ನೋಡೋಕ್ಕಾಗುತ್ತೆ? ಹೌದು. ಹೇಳವ ನೀನೇ ತಪ್ಪಾದ್ರೆ. ಅವಳಿಗೆ ಇಲ್ಲ ಅತ್ತೆ ಅಲ್ಲ, ಅತ್ತೆ ಕಾಟ ಅಲ್ಲ, ಅತ್ತಿಗೆರ್ ಕಾಟ ಅಲ್ಲ, ಬಾವ ಮೈದ ಯಾರ ಕಾಟನೂ ಅಲ್ಲವ. ನಮ್ಮ ಅಣ್ಣ ಒಬ್ಬನೇ ಮಗ, ನಮ್ಮ ಅಪ್ಪ ಒಬ್ಬರೇ ಮಗ, ನಮ್ಮ ತಾತ ಒಬ್ಬರೇ ಮಗ, ಅವ್ರದ್ದು ಯಾರು ಹೊಂಗ್ರಣೆನೂ ಇಲ್ಲ. ಮನೆಯ ಮೇಲೆ ಚಿಕ್ಕ ಪುಟ್ಟ ಈರುಳ್ಳಿ ಬೆಳ್ಳುಳ್ಳಿ ಸಮಸ್ಯೆ ಇದ್ದೇ ಇರುತ್ತೆ ಅವ, ಇಲ್ಲ ಅಂತ ನಾನು ಹೇಳಲ್ಲ. ಹೊಂದ್ಕೊಂಡು ಹೋಗ್ಬೇಕಲ್ವ ಇವಳು? ಹಾಂ, ಈಗ ಗಂಡ ಸರಿ ಇಲ್ಲ ಅಂತ ಇನ್ನೊಬ್ಬರು ನೋಡ್ಕೊಂಡಲ್ಲ, ಈಗ ಇವಳು ಜೀವನ ಏನಾಯ್ತವ? ಏನಕ್ಕೋಸ್ಕರ ನೋಡ್ಕೊಂಡ್ಲು? ಮಲ್ಕೊಳ್ಳೋಕ್ಕೋಸ್ಕರ, ಇನ್ನೇನಕ್ಕೆ ಬೇಕಿತ್ತ ಇವಳಿಗೆ ಈ ಜೀವನ? ಇಲ್ಲ ಬಿಡಿ, ಆತರ ಏನು ಇದನ್ನೇನು ನಡೆದಿಲ್ಲ. ಗೊತ್ತಾಗುತ್ತೆ. ನಾನು ಹೇಳ್ತಾ ಇಲ್ವಾ, ಈಗ ಡೈವರ್ಸ್ ಹಂತಕ್ಕೆ ಹೋದ್ರೆ ಖಂಡಿತವಾಗ್ಲೂ ನಾನು ಅವಳು ಇಡೀ ಹಿಸ್ಟ್ರಿನೇ ತಂದಿಡ್ತೀನಿ. ಡೈವರ್ಸ್ ಹಂತಕ್ಕೆ ಹೋಗ್ದೇನೆ ನನ್ನ ಅಣ್ಣ ಒಂಚೂರು ಶಾಂತ ಆದ್ನಾ, ನಾನು ಈ ಚಾಪ್ಟರ್ನ ಇಲ್ಲಿಗೆ ಕ್ಲೋಸ್ ಮಾಡಿ ನಾನು ಯಾವುದೇ ರೆಕಾರ್ಡ್ಸ್ ಆಗಲಿ ವಿಡಿಯೋಸ್ ಆಗಲಿ ಏನನ್ನೂ ಇಡಲ್ಲಪ್ಪ. ನಾನು ಸತ್ಯವಾಗ್ಲೂ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ನನ್ನ ಅಣ್ಣ ಬಿಲ್ಕುಲ್ ಬೇಡ ಅಂತ ಡೈವರ್ಸ್ ಹಂತಕ್ಕೆ ಹೋದ್ರೆ ಖಂಡಿತವಾಗ್ಲೂ ನಾನು ಅವಳು ಇಡೀ ಹಿಸ್ಟ್ರಿನೇ, ಅವಳು ಯಾವ್ಯಾವ ಆ್ಯಪ್ಗಳು ಡೌನ್ಲೋಡ್ ಮಾಡಿದ್ದಾಳೆ, ಅವಳು ಯಾವ್ಯಾವ ಫೋನ್ ನಂಬರ್ಗಳನ್ನ ಯೂಸ್ ಮಾಡಿದ್ದಾಳೆ, ಅವಳು ಯಾವ್ಯಾವ್ದ್ರಲ್ಲಿ ವಿಡಿಯೋ ಕಾಲು, ಚಾಟು, ವಾಯ್ಸ್ ರೆಕಾರ್ಡು, ಮತ್ತೆ ನಿನಗೆ ಅಂತಲ್ಲ, ಅವಳು ಬೇರೆ ಯಾವನ್ಗೆ ಮಾಡಿದ್ರು ನಾನು ಅದನ್ನ ತೆಗೆದು ಪ್ರೂವ್ ಮಾಡಿ ತೋರಿಸ್ತೀನಪ್ಪ ಖಂಡಿತವಾಗ್ಲೂ. ಆ ಥರ ಯಾವುದು ಇದಿಲ್ಲ ಬಿಡಿ, ಮಾತಾಡ್ತಿದ್ದು ಅಷ್ಟೇ, ಚಾಟ್ ಗೊತ್ತಾಗುತ್ತಲ್ಲಪ್ಪ. ಈಗ ಏನ್ ಚಾಟ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ ಗೊತ್ತಾಗುತ್ತಲ್ವಾ? ಸರಿ ಸರಿ. ಮತ್ತೆ ಇನ್ನೊಂದು ಅಂದ್ರೆ ನಿಮ್ಗೆ ತಲೆ ಹಿಡ್ಕೊಟ್ಟಿದ್ದು ಸತ್ಯ ಹೇಳು, ಅವರ ತಂಗಿನ? ಯಾರು ಸಮೇತ ನನ್ನ ವಿಷಯಕ್ಕೆ ಯಾರು ಬಂದಿಲ್ಲ. ಅವಳು ಬುದ್ಧಿ ಹೇಳ್ಬೇಕಲ್ವಾ? ನೀವು ತಪ್ಪು ಅಂತ ಮಾಡೋದು ಗೊತ್ತಾದ್ಮೇಲೆ ಅವಳು ಬುದ್ಧಿ ಹೇಳ್ಬೇಕಲ್ವಪ್ಪ? ಹೇಳು. ತಪ್ಪು ಅಂತ ಗೊತ್ತಾದ್ಮೇಲೆ ಅವಳು ಮತ್ತೆ ಕಾವ್ಯ ಯಾರು? ಕಾವ್ಯ ಸಪೋರ್ಟ್ ಮಾಡ್ತಿದ್ದವಳು ಯಾರು? ಯಾವ ಕಾವ್ಯ? ನಂಗೆ ಗೊತ್ತಿಲ್ಲ. ಕಾವ್ಯ ನಿಮ್ಗೆ ಕಾನ್ಫರೆನ್ಸ್ ಕಾಲ ಕೊಡ್ತಿದ್ದಲ್ಲ ಅದೇ ಕಾವ್ಯ? ಹೇಳು, ಸುಳ್ಳು ಹೇಳ್ಬೇಡ. ಕಾನ್ಫರೆನ್ಸ್? ಹಾ, ನಾನ್ ಯಾರ ಹತ್ರ ಕಾನ್ಫರೆನ್ಸ್ ಹಾಕೊಳ್ತಿದ್ದೆ? ಗೊತ್ತಾಗುತ್ತೆ ಬಿಡು, ಇವತ್ತೆಲ್ಲ ನಾಳೆ ತೆಗಿಸ್ತೀನಿ. ಕಾವ್ಯ ಯಾರು, ಅವ್ರು ಯಾರು, ಇವ್ರು ಯಾರು, ಯಾರು ಗೊತ್ತಿಲ್ಲ. ನಾನು ಇವ್ರ ಜೊತೆ ಮಾತಾಡ್ತಿದ್ದೆ. ನಾನು ಎಲ್ಲಾನು ತಿಳ್ಕೊಂಡೇನೆ ನಿಮ್ಮ ನಂಬರ್ಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದು, ಆಯ್ತಾ? ಕನೆಕ್ಟ್ ಮಾಡ್ಕೊಂಡಿದ್ದು. ಏನು ಗೊತ್ತಿಲ್ಲದೆ ನಾನು ತಿಳ್ಕೊಂಡಿಲ್ಲಪ್ಪ. ಮತ್ತೆ ನನಗೆ ಕೋಪ ಏನೋ ಗೊತ್ತಾ, ಕಟ್ಕೊಂಡು ಹೆಂಡತಿ ಮಕ್ಳಿಗೆ ಯಾರು ಮೋಸ ಮಾಡಬಾರ್ದು. ನೀನು ಅಂತಲ್ಲ, ನನ್ನ ಗಂಡ ಅಂತಲ್ಲ, ನನ್ನ ಅಣ್ಣ ಅಂತಲ್ಲ, ಹೆಂಡತಿ ಮಗುನ ಕಟ್ಕೊಂಡಿದೀವಿ ಅಂದಮೇಲೆ ಅವರೇ ನಮ್ಮ ಜೀವ. ಈಗ ಅವಳು ಬಂದವಳೇನೋ? ಅವಳು ಬಂದವಳೆ ನಿನ್ನನ್ನ ಸೇವ್ ಮಾಡಕ್ಕೆ? ಬರ್ತಾಳ ಅವಳು ನಿನ್ನನ್ನು ಸೇವ್ ಮಾಡಕ್ಕೆ? ಈಗ 4 ಜನ ಬಂದು ನಿನ್ಗೆ ಹೊಡಿಬೋದು, ಅವಳು ಬರ್ತಾಳೆ ಸೇವ್ ಮಾಡಕ್ಕೆ, ನಿನ್ನ ಹೆಂಡತಿ ಬರ್ತಾಳ ನಿಮ್ಮ ದಮ್ಮಯ್ಯ ಕಾಲಿಗೆ ಬೀಳ್ತೀನಿ ಬಿಡಿ ಅಂತ ಕೇಳ್ಕೊಂಡು? ಹೇಳು. ಅವಳು ಎಷ್ಟು ಗೊಳು ಅಂತ ಅಳ್ತಾ ಇದ್ಲು ಗೊತ್ತಾ? ನಾನು ಫೋನ್ ಮಾಡಿದ ತಕ್ಷಣ, ಅಕ್ಕ ನಿಮ್ಮ ದಮ್ಮಯ್ಯ ಅಕ್ಕ, ನನ್ಗೆ ಅಪ್ಪ ಅಮ್ಮ ಯಾರು ಇಲ್ಲ ಅಕ್ಕ, ನನ್ನ ಗಂಡನ್ನೇ ಬಂದಿದ್ದೀನಿ ಅಕ್ಕ, ನಂಗೆ ಒಂದು ಮಗು ಇದೆ ಅಂತ ಎಷ್ಟು ಅಳ್ತಾ ಇದ್ಲು ಗೊತ್ತಾ? ದೇವ್ರಾಣೆಗೂ ಅಂತ ಚಿನ್ನದಂತ ಹೆಂಡತಿ ಪಡೆಯೋಕೆ ನೀನು ಪುಣ್ಯ ಮಾಡಿದ್ಯಾ ಕಣೋ, ಸತ್ಯವಾಗ್ಲು. ನೀನು ನನ್ನ ತಮ್ಮನೋ, ನನ್ನ ಅಣ್ಣನೋ, ನನ್ಕಿಂತ ಚಿಕ್ಕವನೋ ದೊಡ್ಡವನೋ ನಂಗೆ ಗೊತ್ತಿಲ್ಲ, ಪುಣ್ಯ ಮಾಡಿದ್ಯಾ. ಯಾವತ್ತೂ ಮೋಸ ಮಾಡಬೇಡ. ಅವಳಿಗೋಸ್ಕರ ಜೀವಕ್ಕೆ ಜೀವ ಕೊಡು. ನಿನ್ಗೋಸ್ಕರ ಬೇಕಾದ್ರೆ ಒಂದು ಬಿಲ್ಡಿಂಗಿಂದ ಪ್ರಾಣ ಬಿಡು ಅಂದ್ರೆ ಅವಳು ಬಿಡ್ತಾಳೆ, ಅಷ್ಟು ಇಷ್ಟಪಡ್ತಾಳೆ. ಅವಳು ಮಾತಲ್ಲೇ ಸಂದ ನೋಡ್ಬೇಕಾಗಿಲ್ಲ, ಅನ್ನ ಬೆಂದೈತೆ ಅಂತ ಪೂರ್ತಿ ಎಲ್ಲ ಅನ್ನನೂ ಮಿಕ್ಸ್ ನೋಡ್ಬೇಕಾಗಿಲ್ಲ, ಒಂದಗಳು ನೋಡಿದ್ರೆ ಸಾಕು, ಅದರಲ್ಲೇ ಗೊತ್ತಾಗುತ್ತೆ ಅವಳು ಮಾತಲ್ಲೇ ಅವಳು ಎಷ್ಟು ಗೋಗರಿತಿದ್ದಾಳೆ ಅಂತ. ಇಂಥಳಗೆ ಮೋಸ ಮಾಡಿದ್ರೆ ಒಂದು ಮಾತು ಹೇಳ್ತೀನಿ ಕೇಳ್ಕೊ, ಮೋಸಗಾರರಿಗೆ ಮೋಸ ಮಾಡಿ ಉದ್ಧಾರ ಆಗ್ಬೋದು, ಆದರೆ ಒಳ್ಳೆಯವ್ರಿಗೆ ಮೋಸ ಮಾಡಿ ಯಾವತ್ತೂ ಉದ್ಧಾರ ಆಗೋಕ್ಕಾಗಲ್ಲ. ಆ ಭಗವಂತನೇ ಚಕ್ರವ್ಯೂಹದಲ್ಲಿ ನಿಮ್ಗೆ ಸಿಲುಕಿಸ್ಬಿಡ್ತಾನೆ. ನೋಡ್ದಲ್ಲ ಈಗ ಹೆಂಗೆ ಸಿಕ್ಕಾಕೊಂಡ್ರಿ ಅಂತ. ಇದಕ್ಕಿಂತ ಬೇಕಾ ಉದಾಹರಣೆ ನಿನಗೆ? ಇವತ್ತಿಗೆ ಲಾಸ್ಟು. ನೀನು ಇವತ್ತಲ್ಲ ಯಾವತ್ತೂ ಕೂಡ ನಿನ್ನ ಹೆಂಡತಿಗೆ ಮೋಸ ಮಾಡಕ್ಕೆ ಕೊಡ್ದು. ಸರಿ ಸರಿ ಸರಿಯವ್ವ, ಆಯಿತು. ನಾನಂತೂ ಹೇಳ್ತಾ ಇದ್ದೀನಿ, ನನ್ನ ಅಣ್ಣನ ಆದಷ್ಟು ಸಮಾಧಾನ ಮಾಡಕ್ಕೆ ನೋಡ್ತೀನವ. ಇನ್ನು ಮಿಕ್ ಮೀರಿದ್ರೆ ನಾನೇನು ಮಾಡೋಕ್ಕಾಗಲ್ಲವ. ಸರಿ ಅಕ್ಕ. ಸರಿಯಪ್ಪ, ಆಯಿತು.